10 ಕೆಜಿ ವೆಯ್ಟ್‌ನ ಬರೀ 2 ತಿಂಗಳಲ್ಲಿ ಕರಗಿಸಿದ್ದಾರೆ. ಸುಮಾರು ಜನ ಪಾಪ ಬರೀ 1 ಕೆಜಿ, ಅರ್ಧ ಕೆಜಿ ಕರಗಿಸೋದಕ್ಕೆ ವರ್ಷಾನುಗಟ್ಲೆ ಸೈಕಲ್ ಹೊಡಿತಾ ಇರ್ತಾರೆ. ನಾನು ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ. ಈಗಲೂ ಪಾಪ ಎಷ್ಟೊಂದು ಜನ ನೋವನ್ನ ತೋಡ್ಕೊಂತಾ ಇರ್ತಾರೆ. ಸರ್ ನನ್ನ ವೆಯ್ಟೇ ರಿಡ್ಯೂಸ್ ಆಗ್ತಿಲ್ಲ ಅಂತ. ಅಂಥವ್ರ ಮುಂದೆ ಇವ್ರು ದೊಡ್ಡ ಇನ್ಸ್ಪಿರೇಷನ್ ಆಗ್ತಾರೆ. ಇವತ್ತು ಇವ್ರದ್ದು ಸಿಂಪಲ್ ಸ್ಟೋರಿನ ಹೇಳ್ತೀನಿ, ಇವ್ರ ರುಟೀನ್ಸ್ನ ಹೇಳ್ತೀನಿ, ಮತ್ತು ಇವರು ಫ್ಯಾಟ್ ಲಾಸ್ ಹೇಗೆ ಮಾಡಿದ್ರು, ಹೇಗಾಯಿತು, ಮತ್ತು ನೀವು ಇದರಿಂದ ಏನು ಕಲ್ತ್ಕೋಬೋದು. ನಿಮ್ಮ ಫ್ಯಾಟ್ ಲಾಸ್ ಜರ್ನಿಗಂತೂ ಇದು ಕಂಪ್ಲೀಟಾಗಿ ರಾಮಬಾಣ ಅಂತ ಹೇಳ್ಬೋದು. ಯಾರ್ಯಾರು ತಮ್ಮ ಜೀವನದಲ್ಲಿ ವೆಯ್ಟ್ ಲಾಸ್ ಮಾಡಬೇಕು, ಫಿಟ್ ಆಗಿರಬೇಕು, ನಾನು ಫ್ಯಾಟ್ ಲಾಸ್ ಮಾಡಿ ನನ್ನ ಜೀವನನ ಸರಿ ಮಾಡ್ಕೋಬೇಕು, ಹೆಲ್ದಿಯಾಗಿ ಇಟ್ಕೋಬೇಕು ಅನ್ನೋರಿಗೆ ಈ ವಿಡಿಯೋ ಒಂಥರ ಸಂಜೀವಿನಿ ಇದ್ದಂಗೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಏನು ಎತ್ತ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಏನು ಎತ್ತ ಅಂದ್ಬಿಟ್ಟು ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಅವ್ರ ಹೆಸರು ಬಂದ್ಬಿಟ್ಟು ಪ್ರಿಯಾ ಅಂತ. 28 ವರ್ಷ ಆಗಿತ್ತು ಅವ್ರಿಗೆ, ಆಯ್ತಾ. ಪ್ರಿಯಾ ಅಂತ 28 ವರ್ಷ. ಅವ್ರ ಹೆಸರು ಇಲ್ಲಿ ಚೇಂಜ್ ಮಾಡಿದ್ದೀನಿ. ಅವರು ಫೋಟೋಗಳನ್ನ ಆದಷ್ಟು ಇಲ್ಲಿ ಬ್ಲರ್ರು ಮಾಡಿರ್ತೀನಿ. ದಯವಿಟ್ಟು ಅವರು ಯಾರು ಏನು ಎತ್ತ ಅಂದ್ಬಿಟ್ಟಲ್ಲ. ಇಲ್ಲಿ ಯಾವುದು ಸೆಲೆಬ್ರಿಟಿ ಬಗ್ಗೆ ಮಾತಾಡ್ತಿಲ್ಲ. ಬಟ್ ನಮ್ಗೆ ಯಾರು ಇಲ್ಲಿ ರಿಸಲ್ಟ್ ಇರುತ್ತೋ, ಎಲ್ಲಿ ನಮ್ಗೆ ರಿಸಲ್ಟ್ ಕಾಣಿಸುತ್ತೋ ಅವರೆಲ್ಲ ನಮ್ಗೆ ಸೆಲೆಬ್ರಿಟಿಗಳೇ. ಅಂತ ಸೆಲೆಬ್ರಿಟಿನೇ ಇವತ್ತು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಅವ್ರ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇಲ್ಲಿ, ಆಯ್ತಾ. 2 ತಿಂಗಳ ಹಿಂದೆ ಅವರು ಓವರ್ ವೆಯ್ಟ್ ಆಗಿತ್ತು. ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಸ್ನ ಕಳ್ಕೊಂಡಿದ್ರು. 1% ಕಾನ್ಫಿಡೆನ್ಸ್ ಇರಲಿಲ್ಲ. ಯಾಕಪ್ಪ ನಾನು ಹಿಂಗೆ ಹೊಟ್ಟೆ ಬಿಟ್ಕೊಂಡಿದ್ದೀನಿ ಅನ್ನೋ ರೀತಿ ಎಲ್ಲ ಅವ್ರಿಗೆ ಚಿಂತೆ ಬಂದ್ಬಿಟ್ಟಿತ್ತು. ಅವಾಗ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, 2 ತಿಂಗಳ ಹಿಂದೆ ಸರಿ ಸುಮಾರು 10 ಕೆಜಿ ಇದ್ರು. ಏನಿಲ್ಲ ಅಂದ್ರೂ ಒಂದು 5-10 ಡಯಟ್ಗಳನ್ನ ಫಾಲೋ ಮಾಡ್ಬಿಟ್ಟಿದ್ದಾರೆ ಅವರು. ವರ್ಷಾನುಗಟ್ಲೆ ಬರೀ ಆ ಡಯಟ್, ಈ ಡಯಟ್, ಆ ಟಿಪ್ಸು, ಈ ಟ್ರಿಕ್ಸು. ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಯಾವುದೋ ಒಂದು ಜ್ಯೂಸ್ ಕುಡಿಯೋದು, ಇಲ್ಲಿ ಯಾವುದೋ ಯೂಟ್ಯೂಬಲ್ಲಿ ಇದು ಯಾವುದೋ ಒಂದು ಮೀಲ್ಸ್ ನೋಡಿ ಆ ಮೀಲ್ಸ್ನ ಫಾಲೋ ಮಾಡೋದು. ಬಟ್ ಅವ್ರಿಗೆ ರಿಯಲ್ ಆಗಿ ಹೆಂಗೆ ಫ್ಯಾಟ್ ಲಾಸ್ ಮಾಡಬೇಕು, ಹೆಂಗೆ ಆ ವೆಯ್ಟ್ನ ಕರಗಿಸ್ಬೇಕು ಅನ್ನೋದು ಅವ್ರಿಗೆ ಸೊಲ್ಯೂಷನ್ನು ಗೊತ್ತಿರಲಿಲ್ಲ, ಪ್ರಾಪರ್ ಗೈಡೆನ್ಸು ಇರಲಿಲ್ಲ. ಕೊನೆಯದಾಗಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಪ್ರಾಪರ್ ಡಿಸಿಷನ್ ತಗೊಂಡ್ರು. ಡಿಸಿಷನ್ ಏನು ಅಂತ ನಿಮ್ಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅದನ್ನೆಲ್ಲ ಬಿಟ್ಟು, ಆಯ್ತಾ, ಒಂದು ಪ್ರಾಪರ್ ಆಗಿ ಗೈಡೆನ್ಸ್ ಬೇಕು ಅಂದ್ಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಕಾಂಟ್ಯಾಕ್ಟ್ ಮಾಡಿ, ಸರ್ ನನಗೆ ಏನು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಸರ್, ನನಗೆ PCOD ಪ್ರಾಬ್ಲಮ್ಮು ಇದೆ, ನಂದು ವೆಯ್ಟು ಇನ್ಕ್ರೀಸ್ ಆಗ್ತಾ ಇದೆ. ಏನು ಹೇಳಿ, PCOD ಪ್ರಾಬ್ಲಮ್ಮು ಇದೆ, ವೆಯ್ಟು ಇನ್ಕ್ರೀಸ್ ಆಗ್ತಿದೆ ಸಡನ್ ಆಗಿ. ದಯವಿಟ್ಟು ನನಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಏನಾದರೂ ಒಂದು ಟಿಪ್ಸು ಟ್ರಿಕ್ಸ್ ಅಂತ ಕೇಳಿದ್ರು ಫಸ್ಟು, ಆಯಿತಾ. ಆವಾಗ ನಾನು ಡೈರೆಕ್ಟಾಗಿ ಹೇಳಿದೆ, ಮೇಡಮ್ ಟಿಪ್ಸು ಟ್ರಿಕ್ಸ್ ಹಿಡ್ಕೊಂಡು ದಯವಿಟ್ಟು ನೀವು ವೆಯ್ಟ್ ಲಾಸ್ ಮಾಡಬೇಡಿ. ಅದು ಎಸ್ಪೆಷಲಿ PCOD ಇರೋರು, ಆಯಿತಾ, ಅವ್ರಿಗೆ ವೆಯ್ಟ್ ಲಾಸ್ ಮಾಡೋದು ಮ್ಯಾಂಡೇಟ್ರಿ. ಅಟ್ ದ ಸೇಮ್ ಟೈಮ್ ಎಕ್ಸಸೈಸು ಕಂಪಲ್ಸರಿ ಅಂತ ನಾನು ಅವರಿಗೆ ಸಜೆಷನ್ ಕೊಟ್ಟೆ. ಆವಾಗ ಸರ್ ನೀವು ಏನು ಹೇಳ್ತೀರೋ ಅದನ್ನು ನಾನು ಮಾಡ್ತೀನಿ, ಆಯಿತಾ, 100% ಸ್ಟ್ರಿಕ್ಟಾಗಿ ಮಾಡ್ತೀನಿ. ಇದೇ ನನ್ನ ಫೈನಲ್ ಡಯಟು. ಇನ್ನು ಯಾವುದೇ ರೀತಿ ನಾನು ಬೇರೆ ಕಡೆ ಡಯಟ್ ನೋಡಲ್ಲ, ಮತ್ತೊಂದು ಮಾಡಲ್ಲ ಅಂದ್ಬಿಟ್ಟು ಆ ಡಯಟ್ನ ತಗೊಳ್ಳೋದಕ್ಕೆ ಅವ್ರು ಡಿಸಿಷನ್ ಮಾಡಿದ್ರು. ಅದು ಯಾವ ರೀತಿ ಡಿಸಿಷನ್ ಮಾಡಿದ್ರು ಅಂದರೆ, ಒಂದ್ಸಲಿ ಏನಂತಾರೆ, ಜೀನ್ಸ್ ಪ್ಯಾಂಟ್, ಹಳೆ ಜೀನ್ಸ್ ಪ್ಯಾಂಟು ಟ್ರೈ ಮಾಡಿದ್ರಂತೆ. ಹಳೆ ಜೀನ್ಸ್ ಪ್ಯಾಂಟ್ ಟ್ರೈ ಮಾಡೋದಕ್ಕೆ ಹೋದಾಗ ಅವ್ರ ಹಳೆ ಜೀನ್ಸ್ ಪ್ಯಾಂಟು ಇವಾಗ ಅರ್ಧಕ್ಕರ್ಧನೂ ಆಗಲ್ವಂಥದ್ದು. ಅಷ್ಟು ಟೈಟಾಗಿ ಕೂತ್ಕೊಂಡಿದೆ, ಅಷ್ಟು ದಪ್ಪ ಆಗಿದ್ದೀನಿ ಅಂತ ಅವತ್ತು ಅವ್ರಿಗೆ ಏನಂತಾರೆ, ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ಅದನ್ನು. ಅವತ್ತು ಆ ಡಿಸಿಷನ್ ತಗೊಂಡು ನನಗೆ ಮೆಸೇಜ್ ಮಾಡಿ, ಆಯಿತಾ, ಅವತ್ತು ಆ ಡಯಟ್ ತೊಗೊಂಡ್ರು. ಆ ಡಯಟಲ್ಲಿ ಏನೇನೆಲ್ಲ ಇತ್ತು, ಏನೇನು ಕೊಟ್ಟೆ ನಾನು ಆ ಡಯಟಲ್ಲಿ, ಅವ್ರು ಯಾವ ರೀತಿ ಫಾಲೋ ಮಾಡಿದ್ರು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಇವಾಗ ತಿಳಿಸ್ಕೊಡ್ತೀನಿ. ಬನ್ನಿ ಇಲ್ಲಿ, ಆಯಿತಾ. ನೆಕ್ಸ್ಟ್ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರು ಡಯಟ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿಕೊಂಡ್ರು. ಅವರು ಪ್ರಾಪರ್ ಡಯಟ್ಗಳಿತ್ತಲ್ಲ, ಅವ್ರು ತಿಂತಿದ್ದ ಡಯಟ್ಗಳು, ಅವ್ನು ಯಾರೋ ಹೇಳೋ ಡಯಟ್, ಇವ್ನು ಯಾರೋ ಹೇಳೋ ಡಯಟ್. ಇಲ್ಲಿ ನೀವೊಂದು ಡಯಟ್ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಪ್ರಾಪರ್ ಗೈಡೆನ್ಸ್ ಅಂತ ಹೇಳಿದ್ರೆ ಸುಮ್ಮನೆ ಆನ್ಲೈನಲ್ಲಿ ಟ್ರೈನಿಂಗ್ ಮಾಡೋದು, ಇಲ್ಲ ಪರ್ಸ್ನಲ್ ಟ್ರೈನಿಂಗ್ ಕೊಡೋದು ಅಲ್ಲ. ಕೆಲವ್ರು ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ, ನಾನು ನೋಡಿರೋ ಪ್ರಕಾರ, ಆಯಿತಾ, ಒಂದೇ ಡಯಟ್ನ, ಆಯಿತಾ, 10 ಜನಕ್ಕೆ ಕೊಟ್ಬಿಡ್ತಾರೆ. ಇಲ್ಲಿ ಯಾವುದಾದ್ರೂ ಒಂದು ಫ್ಯಾಟ್ ಲಾಸ್ನ ನಾವು ಡಯಟ್ಟು ಒಂದು ಮಾಡ್ಕೊಡ್ತಾ ಇದ್ದೀವಿ ಅಥವಾ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅದು ಸೇಮ್ ಆಗಿರ್ಬಾರ್ದು, ಒಂದು ರಿಪೀಟ್ ಆಗಿರಬಾರ್ದು. ರಿಪೀಟ್ ಇನ್ ದ ಸೆನ್ಸ್ ಫುಡ್ ಅಲ್ಲ, ಆಯಿತಾ, ತಿನ್ನೋ ಪದಾರ್ಥಗಳೆಲ್ಲ. ಒಬ್ಬೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ರು ವೇರಿ ಒಂದೊಂದು ಥರ ಇರುತ್ತೆ, ಆಯಿತಾ. ಅವ್ರ ಬಾಡಿ ಪ್ರಕಾರ, ಅವ್ರ ಫ್ಯಾಟ್ ಪರ್ಸೆಂಟೇಜ್ ಪ್ರಕಾರ, ಆಯಿತಾ, ನಾವು ಡಯಟ್ನ ಮಾಡ್ಕೊಡ್ಬೇಕಾಗತ್ತೆ. ಇಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆ ಫ್ಯಾಟ್ ಪರ್ಸೆಂಟೇಜ್ ಇಲ್ದಿರ ನೀವು ಯಾವುದೇ ವೆಯ್ಟ್ ಲಾಸ್ ಆಗಲಿ, ವೆಯ್ಟ್ ಗೇನ್ ಆಗಲಿ, ಮಸಲ್ ಗೇನ್ ಆಗಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಪ್ರಾಪರ್ ಕ್ಯಾಲೋರೀಸ್ ಗೊತ್ತಾಗದೆ ನಿಮ್ಮ ಫ್ಯಾಟ್ ಪರ್ಸೆಂಟೇಜಿಂದ ಫಸ್ಟು ಅದನ್ನು ತಿಳ್ಕೊಂಡು, ಆಯಿತಾ, ನಂತರ ನೀವು ಮುಂದಕ್ಕೆ ಡಯಟ್ನ ಸ್ಟಾರ್ಟ್ ಮಾಡಬೇಕು. ಅದನ್ನೇ ಇವ್ರಿಗೆ ಫಸ್ಟ್ ನಾನು ಮಾಡಿಕೊಟ್ಟಿದ್ದು. ಆ ಡಯಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅವ್ರ ಫ್ಯಾಟ್ ಪರ್ಸೆಂಟೇಜ್ನ ಚೆಕ್ ಮಾಡಿದ್ರೆ, ಸರಿ ಸುಮಾರು ಏನಿಲ್ಲ ಅಂದ್ರೂ ಅವ್ರ ಫ್ಯಾಟ್ ಪರ್ಸೆಂಟೇಜು
32% ಇತ್ತು, ಸರಿಯಾಗಿ ನೆನಪಿಲ್ಲ. ಬಟ್ ಬಿಲೋ 30 to 35% ಇದೆ ಅದು ಅವ್ರದ್ದು ಫ್ಯಾಟ್ ಪರ್ಸೆಂಟೇಜ್. ಏನಿಲ್ಲ ಅಂದ್ರೆ 8 ಇಂದ 10 kg ಅವರು ವೆಯ್ಟ್ ರಿಡ್ಯೂಸ್ ಮಾಡಬೇಕಿತ್ತು ಅವ್ರ ಹೈಟ್ಗೆ. ಅವ್ರ ಹೈಟ್ ಬಂದ್ಬಿಟ್ಟು ಎಷ್ಟಿತ್ತು ಅಂತ ಹೇಳಿದ್ರೆ ಒಂದು 5.4 ಏನೋ ಇತ್ತು ಅನ್ಸುತ್ತೆ ಹೈಟ್. ಅವರು 70 kgs ಇದ್ರು. ಆಯ್ತಾ, 70 kgsಗೆ ಅಟ್ಲೀಸ್ಟ್ ಒಂದು 8 to 10 kgs ಆದರೂ ರಿಡ್ಯೂಸ್ ಮಾಡಬೇಕಾಗಿತ್ತು ಇವರು. ಆಯ್ತಾ, ಅವಾಗ ಇವ್ರು ಏನು ಮಾಡಿದ್ರು, ಸ್ಟ್ರಿಕ್ಟ್ ಆಗಿ ನಾನು ಫಾಲೋ ಮಾಡ್ತೀನಿ ಅಂದ್ಬಿಟ್ಟು ಡಯಟ್ನ ಚೇಂಜ್ ಮಾಡಿದ್ರು. ಅವ್ರು ಯಾವುದೇ ರೀತಿ ಮನೆ ಪದಾರ್ಥಗಳನ್ನ ಬಳಸ್ಕೊಂಡು ಆಯ್ತಾ ಡಯಟ್ನ ಮಾಡಬೇಕು ಅನ್ನೋದನ್ನ ನಾನು ಅವ್ರಿಗೆ ಡಯಟ್ ರೆಡಿ ಮಾಡಿಕೊಟ್ಟೆ. ಆ ಡಯಟ್ ಯಾವಾಗ ವರ್ಕ್ ಆಗೋದು ಅಂತ ಹೇಳಿದ್ರೆ ಅಲ್ಲಿ ಪ್ರಾಪರ್ ಆಯ್ತಾ ಅವ್ರ ಬಾಡಿಗೆ ಏನು ಸೂಕ್ತವಾಗುತ್ತೆ, ಎಷ್ಟು ಪೋರ್ಷನಲ್ಲಿ ತಿನ್ನಬೇಕು, ಎಷ್ಟು ಮೆಷರ್ಮೆಂಟಲ್ಲಿ ತಿನ್ನಬೇಕು, ಇದು ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ. ಆಯ್ತಾ, ಸುಮ್ಮನೆ ಯಾವುದೋ ಒಂದು ಡಯಟ್ ನೋಡೋದು ಫಾಲೋ ಮಾಡೋದು, ಯಾವುದೋ ಒಂದು ಡಯಟ್ ನೋಡೋದು ಫಾಲೋ ಮಾಡೋದು. ಇವಾಗ 100-120 kg ಇದ್ರೆ ನೀವು ಅವ್ರು ಅದು ಯಾವುದೋ ಡಯಟ್ನ ಅಲ್ಲಿ ಯಾವುದೋ ಒಂದು ಡಯಟ್ ಸಿಕ್ತು, ಇದನ್ನ ಈ ಓಟ್ಸ್ ತಿಂದ್ಬಿಟ್ರೆ ನೀವು ಸಣ್ಣ ಆಗ್ಬಿಡ್ತೀರಾ ಅಂತ. ಆಯ್ತಾ, ಅದು ಈ ಓಟ್ಸ್ ತಿಂದ್ರೂ ಎಷ್ಟು ಪೋರ್ಷನಲ್ಲಿ ತಿನ್ಬೇಕು, ನೀವು ಎಷ್ಟು ಇದ್ರಲ್ಲಿ ತಿನ್ಬೇಕು ಅನ್ನೋದನ್ನ ನಿಮ್ಗೆ ಐಡಿಯಾನೇ ಇಲ್ಲ ಅಂತ ಹೇಳಿದ್ರೆ, ಆ ಗೈಡೆನ್ಸೇ ಇಲ್ಲ ಅಂತ ಹೇಳಿದ್ರೆ ನೀವು ವೆಯ್ಟ್ ಲಾಸ್ ಹೆಂಗೆ ಮಾಡ್ತೀರಾ ಹೇಳಿ? ಫಸ್ಟು ಅದನ್ನು ತಿಳ್ಕೊಬೇಕು. ಇವ್ರು ಅದನ್ನು ತಿಳ್ಕೊಂಡ್ರು, ಅವ್ರಿಗೆ ಪ್ರಾಪರ್ ಆಗಿ ಡಯಟಲ್ಲಿ ಆಯ್ತಾ ಮೆಷರ್ಮೆಂಟ್ ಪ್ರಕಾರ ಆ ಪೋರ್ಷನ್ ಪ್ರಕಾರ ಡಯಟ್ ರೆಡಿ ಮಾಡಿಕೊಟ್ಟೆ. ಅದ್ರ ಜೊತೆಗೆ ಅವ್ರಿಗೆ ಎಕ್ಸಸೈಸ್ಗಳ ಪ್ಲಾನನ್ನು ರೆಡಿ ಮಾಡಿಕೊಟ್ಟೆ. ಅದು ರೆಡಿ ಮಾಡಿಕೊಟ್ಟು ಇವ್ರೇನು ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲ ಸರ್ ನಾನು ಇದನ್ನೆಲ್ಲ ಫಾಲೋ ಮಾಡ್ತೀನಿ, ಅದ್ರ ಜೊತೆಗೆ ನನಗೆ ಆನ್ಲೈನ್ ಟ್ರೈನಿಂಗು ಕೊಡೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ರು. ಬಟ್ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಆನ್ಲೈನ್ ಟ್ರೈನಿಂಗು ಕೊಡೋದಕ್ಕಾಗಿಲ್ಲ. ಬಟ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಕೊಡ್ತೀನಿ ಮೇಡಮ್ ಅಂತ ಹೇಳಿದ್ರೆ, ಇವ್ರು ವೀಕ್ಲಿ 2 days ಇವ್ರಿಗೆ ಆನ್ಲೈನಲ್ಲಿ ಝೂಮ್ ಕಾಲಲ್ಲಿ ನಾನು ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಅದ್ರ ಜೊತೆಗೆ ಇವ್ರಿಗೆ ಸ್ವಲ್ಪ ಮೋಟಿವೇಶನ್ ಬೇಕಾಗುತ್ತೆ. ಏನಂತಾರೆ, ಕೆಲವೊಂದ್ಸಲಿ ಕ್ರೇವಿಂಗ್ಸ್ಗಳಿರ್ತವೆ, ಕೆಲವೊಂದ್ಸಲಿ ಬೇಡಪ್ಪ ಡಯಟ್ ಮಾಡೋದು ಅನ್ನೋದೆಲ್ಲ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಅವಾಗ ತಲೆಯಲ್ಲಿ ಓಡ್ತಿದ್ದಾಗ ನನಗೆ ಕಾಲ್ ಮಾಡಿಬಿಟ್ಟು ಸರ್ ಹಿಂಗೆ ಆಗ್ತಿದೆ, ಇದಾಗ್ತಿದೆ, ಪ್ರಾಬ್ಲಮ್ ಇದಾಗ್ತಿದೆ ಅಂತ ಹೇಳಿ ಮತ್ತೆ ಡಯಟ್ನ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು ಅವರು. ಅವಾಗ ಶುರು ಮಾಡಿದಾಗ ಅವ್ರ ಡಯಟ್ ಬಂದ್ಬಿಟ್ಟು ಈ ರೀತಿ ಇತ್ತು. ಮಾರ್ನಿಂಗು ಹಾಟ್ ವಾಟರು ಪ್ಲಸ್ ಲೆಮನ್ನು ಮತ್ತು ಪಿಂಕ್ ಸಾಲ್ಟು, ಇದು ಕಂಪಲ್ಸರಿ ನೀವು 60 ದಿವಸ ಕುಡಿಲೇಬೇಕು ಮೇಡಮ್ ಅಂತ ಹೇಳಿದ್ದೆ. ಬಟ್ ಪಾಪ ಅವರು ಕಂಟಿನ್ಯೂಸ್ ಆಗಿ ಯಾವತ್ತೂ ಒಂದು ದಿವಸನೂ ಮಿಸ್ ಮಾಡಿದಿರ. ಆಯಿತಾ, ಒಂದು ದಿವಸ 1-2 ದಿವಸ ಚೀಟ್ ಡೇ ಆದರೂ ತೊಗೊಳ್ಳಿ ಮೇಡಮ್ ಅಂತ ಹೇಳಿದ್ರೆ, ಇಲ್ಲ ಸರ್ ನಾನು ವೆಯ್ಟ್ ರಿಡ್ಯೂಸ್ ಮಾಡಲೇಬೇಕು, ಈ ಚೀಟ್ ಡೇನ ನಾನು ಬೇಕಾದ್ರೆ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು, ನಾನು ಫಸ್ಟು ನನ್ನ ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅಂತ ಡಿಸಿಷನ್ ಮಾಡಿ ಆಯಿತಾ ಅವತ್ತಿಂದ ಅವರು ಆಯಿತಾ ವಾಮ್ ವಾಟರು, ಲೆಮನ್ನು ಮತ್ತು ಪಿಂಕ್ ಸಾಲ್ಟು ಇದನ್ನು ಕಂಪಲ್ಸರಿಯಾಗಿ ತಗೊಳ್ಳೋದಕ್ಕೆ ಶುರು ಮಾಡಿದ್ರು ಬೆಳಿಗ್ಗೆ ಎದ್ದಿದ ತಕ್ಷಣನೇ. ಆಮೇಲೆ ಏನೇನೆಲ್ಲ ಅವಾಯ್ಡ್ ಮಾಡಿದ್ರು ಅಂತ ಹೇಳಿದ್ರೆ, ಶುಗರು ಮತ್ತು ಈ ಬೇಕ್ರಿ ಐಟಮ್ಸು ಮತ್ತು ಸಂಜೆ ಹೊತ್ತು ಈ ಟೀ ಮತ್ತು ಈ ಬಿಸ್ಕೆಟ್ಸ್ ತಿನ್ನೋದು, ಈ ಮಿಕ್ಸ್ಚರ್ಸ್ಗಳು ತಿನ್ನೋದು, ಇದನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ರು. ಇದನ್ನು ಅವಾಯ್ಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ಗಳು ಇನ್ನೂ ಇನ್ಕ್ರೀಸ್ ಮಾಡ್ತಾವಲ್ಲ ಈ ಫುಡ್ಗಳು, ಇದೆಲ್ಲ ಅವಾಯ್ಡ್ ಮಾಡಿದಾಗ ನಿಮ್ಮ ಫ್ಯಾಟ್ ಲಾಸ್ಗೆ ಇದೊಂಥರ ಏನಂತಾರೆ ಜರ್ನಿಗೆ ಸಾಥ್ ಕೊಟ್ಟಂಗೆ ಇರುತ್ತೆ. ಇದು ಮೇಯ್ನು ಇದನ್ನು ಅವ್ರು ಕಂಟ್ರೋಲ್ ಮಾಡಿದ್ರು. ಶುಗರು, ಸಾಲ್ಟು, ಬೇಕ್ರಿ ಐಟಮ್ಸು, ಜಂಕ್ಸು ಆಯ್ತಾ, ಮತ್ತೆ ಆಯಿಲ್ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರು. ನನ್ನ ಡಯಟಲ್ಲೂ ಅದೇ ಇತ್ತು. ಆಯ್ತಾ, ನಾನು ಕಂಪ್ಲೀಟಾಗಿ ಸ್ಟ್ರಿಕ್ಟಾಗಿ ಹೇಳಿದ್ದೆ ಇದನ್ನೆಲ್ಲ ನೀವು ತಿನ್ನಲೇಬಾರ್ದು ಅಂತ. ಪಾಪ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರು ಅವರು. ಅದಾಗಿದ್ದ ತಕ್ಷಣನೇ ಅವ್ರಿಗೆ ವರ್ಕೌಟ್ ಏನು ಹೇಳಿದ್ದೆ ಅಂತ ಹೇಳಿದ್ರೆ, 15 ನಿಮಿಷ ಬ್ರಿಸ್ಕ್ ವಾಕು ಪ್ರತಿ ದಿವಸ ಅಟ್ಲೀಸ್ಟ್ ನೀವು ಊಟ ಆದಮೇಲೆ 15 ನಿಮಿಷ ಬ್ರಿಸ್ಕ್ ವಾಕ್ ಮಾಡೋದಕ್ಕೆ ಹೇಳಿದ್ದೆ. ಅದನ್ನು ಅವ್ರು ಫಾಲೋ ಮಾಡಿದ್ರು. ಆಮೇಲೆ 3 days ಬಾಡಿ ವೆಯ್ಟ್ ಎಕ್ಸಸೈಸ್ ಅಂತ ಹೇಳಿದ್ರೆ, ಈ ಪುಷಪ್ಸ್ ಆಗಿರ್ಬೋದು, ವಾಲ್ ಪುಷಪ್ಸ್ ಆಗಿರ್ಬೋದು, ಮತ್ತು ಸ್ಕ್ವಾಟ್ಸ್ ಆಗಿರ್ಬೋದು, ನಿಮ್ಮ ಬಾಡಿನೇ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಮಾಡುವಂತಹ ಎಕ್ಸಸೈಸ್ಗಳನ್ನು ಹೇಳಿದ್ದೆ. ಅದ್ರ ಜೊತೆಗೆ ಇನ್ನು 3 ದಿವಸ ಯಾವ ರೀತಿ ಸ್ಪ್ಲಿಟ್ ಮಾಡಿದೆ ಅಂದರೆ, ಕಂಪ್ಲೀಟಾಗಿ ಮನೆಯಲ್ಲೇ ಕಾರ್ಡಿಯೋ ಮಾಡುವಂಥದ್ದು, ಯಾವುದೇ ಜಿಮ್ಗೂ ಹೋಗ್ಬೇಕಾಗಿಲ್ಲ, ಮತ್ತೊಂದು ಹೋಗ್ಬೇಕಾಗಿಲ್ಲ, ಮನೆಯಲ್ಲೇ ಕಾರ್ಡಿಯೋ ಮಾಡುವಂಥದ್ದು. ಈ ಆ್ಯಪ್ಸ್ಗಾಗೋ ವರ್ಕೌಟ್ಗಳು, ಜಂಪಿಂಗ್ ಜಾಕ್ಸ್ ಆಗಿರ್ಬೋದು, ಅಥವಾ ಲಂಜಸ್ ಆಗಿರ್ಬೋದು, ಅಥವಾ ಏನಂತಾರೆ ಕ್ರಂಚಸ್ಗಳಾಗಿರ್ಬೋದು, ಪ್ಲ್ಯಾಂಕ್ ಆಗಿರ್ಬೋದು, ಇದನ್ನೆಲ್ಲ ನಾನು ಅವ್ರಿಗೆ ಆ್ಯಡ್ ಮಾಡಿದ್ದೆ. ಅವರು ಚಾಚು ತಪ್ಪದಿರ ಆಯಿತಾ ಫಾಲೋ ಮಾಡಿದ್ರು. ಬಟ್ ಒಂದು 2-3 ಸಲ ಸರ್ ಈ ಎಕ್ಸಸೈಸಿಂದ ಸ್ವಲ್ಪ ಪೇಯ್ನ್ ಆಗ್ತಿದೆ ಸರ್ ಅಂತ ಹೇಳಿದ್ರು. ಬಟ್ ಎಕ್ಸಸೈಸ್ಗಳು ಯಾರೇ ಸ್ಟಾರ್ಟ್ ಮಾಡಿದ್ರು ಆಯಿತಾ, ಬಿಗಿನಿಂಗ್ ಸ್ಟೇಜಲ್ಲಿ ಅದು ಪೇಯ್ನು ಆಗೇ ಆಗುತ್ತೆ. ಆಯಿತಾ, ನೀವು ಅದನ್ನು ಏನು ಮಾಡ್ಬಿಡ್ತೀರಾ, ಅಯ್ಯೋ ಪೇಯ್ನ್ ಆಗೋಯ್ತಲ್ಲ ಅಂದ್ಬಿಟ್ಟೆಲ್ಲ ತಲೆ ಕೆಡಿಸ್ಕೊಬಿಡ್ತೀರಾ. ಅದು ಪೇಯ್ನು ಅದು ಬರೀ ಅಂದರೆ ಕ್ಷಣಿಕ ಇರುತ್ತೆ ಅಷ್ಟೇ, 1 ದಿವಸ 2 ದಿವಸ, 3ನೇ ದಿವಸಕ್ಕೆ ಟಕ್ಕಂತ ಅದು ಮಾಯ ಆಗುತ್ತೆ. ನೀವು ರೆಗ್ಯುಲರ್ ಆಗಿ ಮಾಡ್ತಿದ್ರೆ ಪೇಯ್ನು ಕಾಣಿಸ್ಕೊಳ್ಳಲ್ಲ. ಈ ರೀತಿ ಅವ್ರದ್ದು ಏನಂತಾರೆ ಡಯಟ್ ಆಗಿರ್ಬೋದು, ಎಕ್ಸಸೈಸ್ಗಳಾಗಿರ್ಬೋದು, ಮತ್ತು ಅವರು ಡಯಟಲ್ಲಿ ನಾನು ಜಾಸ್ತಿ ಇನ್ಕ್ಲೂಡ್ ಮಾಡಿದ್ದು ಪ್ರೋಟೀನ್ ಪರ್ಸೆಂಟೇಜ್ ಜಾಸ್ತಿ ಇನ್ಕ್ಲೂಡ್ ಮಾಡಿದ್ದೆ, ಕಾರ್ಬ್ಸ್ ಸ್ವಲ್ಪ ಕಡಿಮೆ ಮಾಡಿದ್ದೆ ಆಯಿತಾ. ಮತ್ತು ಫೈಬರು ಪ್ರೋಟೀನ್ ಜಾಸ್ತಿ ಇದ್ದಾಗ ನಿಮ್ಮ ದೇಹಕ್ಕೆ ಸುಸ್ತಾಗಲ್ಲ. ಅದೇ ರೀತಿ ಇವ್ರಿಗೂ ಡಯಟ್ ಹಾಕ್ಕೊಟ್ಟಿದ್ದು. ಸುಮಾರು ಜನ ನನ್ನ ಹತ್ರ ಬರ್ತಾರೆ, ಸರ್ ನನಗೆ ಡಯಟ್ ಹಾಕ್ಕೊಡಿ ಅಂತ ಕೇಳ್ತಾರೆ
ಆಯ್ತಾ, ಹಾಕೊಡ್ತೀನಿ ಮೇಡಮ್ ಡಯಟ್, ನೀವು ಸೀರಿಯಸ್ ಆಗಿದ್ದೀರಾ ಸರ್, ನೀವು ಸೀರಿಯಸ್ ಆಗಿದ್ದೀರಾ ಅಂತ ಕೇಳಿದ್ರೆ, ಸರ್ ನಾನು ತುಂಬಾ ಸೀರಿಯಸ್ ಸರ್ ಅಂತ ಹೇಳ್ತಾರೆ. ಈ ಡಯಟ್ಗೆ ಏನಂತಾರೆ, ನೀವು ಒಂದು ಹಾಕೊಳ್ಳೋ ಬಟ್ಟೆ ಪ್ರೈಸ್ ಅಪ್ಪ, ಇದನ್ನ ಕೊಟ್ಬಿಟ್ಟು ತಗೊಳ್ಳಿ ಅಂತ ಹೇಳಿದ್ರೆ, ಇಲ್ಲ ಸರ್ ನನಗೆ ಫ್ರೀಯಾಗಿ ಏನಾದರೂ ಸಿಗುತ್ತಾ ಸರ್? ನೀವೇ ಒಂದು ಕ್ಷಣ ಯೋಚನೆ ಮಾಡಿ. ನೀವು ಎಲ್ಲ ಫ್ರೀನೇ ಫ್ರೀನೇ ಅಂತ ನೋಡ್ತಾ ಇದ್ರೆ, ನನಗೂ ಸುಮಾರು 7 ಇಂದ 8 ಅವರ್ ಟೈಮ್ ಹಿಡಿಯುತ್ತೆ ಒಂದು ಡಯಟ್ ರೆಡಿ ಮಾಡೋದಕ್ಕೆ. ಸುಮ್ಮನೆ ರಿಸಲ್ಟ್ ಬರ್ದಿರ ನಾನು ಯಾವುದೋ ಏನಂತಾರೆ ಎಲ್ರಿಗೂ ಕೊಡೋ ಡಯಟ್‌ನ ಕೊಡೋ ಥರ ಇದ್ದಿದ್ರೆ PDF ಕೊಡ್ಬೋದಾಗಿತ್ತು ನಿಮಗೆ. ನಾನು ನಿಮ್ಮ ಫ್ಯಾಟ್ ಪರ್ಸೆಂಟೇಜ್‌ನ ಚೆಕ್ ಮಾಡಬೇಕು, ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್‌ನ ಚೆಕ್ ಮಾಡಿ ನಂತರ ನಾನು ಡಯಟ್ ರೆಡಿ ಮಾಡ್ಕೊಡ್ಬೇಕು. ಎಲ್ಲ ಫ್ರೀ 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 ಅನ್ಕೊಂಡಿದ್ರೆ, ನೀವು ಫ್ರೀಯಾಗಿ ಈಸ್ಕೊಂಡ್ರು ದೇವರಾಣೆಗೂ ಹೇಳ್ತೀನಿ, ನೀವು ಬರೀ 2 ದಿವಸ 3 ದಿವಸ ಅದನ್ನು ಫಾಲೋ ಮಾಡ್ತೀರಿ. ಏಂತಕ್ಕಂತ ಹೇಳಿದ್ರೆ, ಓಸಿಯಾಗಿ ಸಿಕ್ತಲ್ಲ, ಓಸಿಯಾಗಿ ಸಿಕ್ಕಿರೋದನ್ನ ಎಷ್ಟು ಅಂತ ಫಾಲೋ ಮಾಡೋದು ಅಂದ್ಬಿಟ್ಟು ನೀವು ಸೈಲೆಂಟ್ ಆಗ್ಬಿಡ್ತೀರ. ನೀವೇನಾದ್ರು ಅದನ್ನ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು, ಆಯ್ತಾ, ಯಾವತ್ತೂ ಅದನ್ನ ಖರ್ಚು ಅನ್ಕೋಬೇಡಿ. ಇನ್ವೆಸ್ಟ್ಮೆಂಟ್ ನನ್ನ ದೇಹಕ್ಕೆ ತಾನೇ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂತಿರೋದು. ಅದೇ ಡಾಕ್ಟರ್ ಹತ್ರ ಹೋದ್ರೆ ನಾನು 3-4 ಸಾವಿರ ರೂಪಾಯಿ ಬರೀ ಕನ್ಸಲ್ಟೇಷನ್ಗೆ, ಮೆಡಿಸಿನ್ಗೆ ಕೊಟ್ಬಿಡ್ತೀನಿ. ಅದ್ರ ಬದಲು ನನ್ನ ದೇಹಕ್ಕೆ ಮನೆಯಲ್ಲೇ ಬಳಸುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾನು ಏಂತಕ್ಕೆ ಡಯಟ್ನ ಫಾಲೋ ಮಾಡಬಾರ್ದು ಅಂತ ಯಾರು ಯೋಚನೆ ಮಾಡಲ್ಲ. ಆಯ್ತಾ, ಆ ಥರ ಮಿನಿಮಲ್ ಅದು ಕಡಿಮೆ ಪ್ರೈಸಲ್ಲಿ ನಿಮಗೆ ಒಂದು ಡಯಟ್ ರೆಡಿ ಮಾಡಿಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು, ಆಯ್ತಾ, ನೀವು ಡಯಟ್ನ ತಗೊಂಡು ಫಾಲೋ ಮಾಡಬೇಕಾಗತ್ತೆ. ಆ ರೀತಿ ನಿಮ್ಗೆ ತೀರಾ ಸೀರಿಯಸ್ ಆಗಿ ಇಲ್ಲ ನಾನು ಫಾಲೋ ಮಾಡಬೇಕು, ನಾನು ಸೀರಿಯಸ್ ಆಗಿ ನಾನು ವೆಯ್ಟ್ ಲಾಸ್ ಮಾಡಲೇಬೇಕು, ಫ್ಯಾಟ್ ಲಾಸ್ ಮಾಡಲೇಬೇಕು ಅಂದ್ಕೊಂಡಿರೋರು ನನ್ನ ನಂಬರಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ಜಸ್ಟ್ ನನಗೆ ಫ್ಯಾಟ್ ಲಾಸ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ಪರ್ಸ್ನಲಿ ನಾನೇ ಮೆಸೇಜ್ ಮಾಡ್ತೀನಿ. ಮೆಸೇಜ್ ಮಾಡಿ ನಿಮ್ಮ ಇನ್ಫಾರ್ಮೇಷನ್ನ ತಿಳ್ಕೊಂಡು ನಂತರ ನಿಮಗೆ ಫ್ಯಾಟ್ ಲಾಸ್ ಡಯಟ್ ರೆಡಿ ಮಾಡಿಕೊಡ್ತೀನಿ. ಅದೇ ರೀತಿ ಇವರು ಅದೇ ಮಾಡಿದ್ರು. ಅದಾದ್ಮೇಲೆ ಎಕ್ಸಸೈಸ್ಗಳಾಗಿರ್ಬೋದು ಮತ್ತು ಡಯಟ್ ಎಲ್ಲ ಕಂಪ್ಲೀಟಾಗಿ ಫಾಲೋ ಮಾಡಿದ್ರು. ಇವ್ರ ಹ್ಯಾಬಿಟ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, 2-3 ಲೀಟರ್ ವಾಟರ್ ಕಂಪಲ್ಸರಿ ಕುಡಿತಿದ್ರು ಪ್ರತಿ ದಿವಸ. ಸುಮಾರು ಜನ ನೀರೇ ಕುಡಿಯಲ್ಲ, ಡ್ರೈ ಮಾಡಿ ಬಿಸಾಕ್ಬಿಡ್ತಾರೆ ಅವ್ರ ದೇಹನ. ಬಟ್ ಇವರು ಕಂಪಲ್ಸರಿ ನೀರು ಕುಡಿತಿದ್ರು. ಅದ್ರ ಜೊತೆಗೆ 11 ಗಂಟೆ ಒಳಗಡೆ ನಿದ್ದೆ ಮಾಡ್ತಿದ್ರು. ರಾತ್ರಿ ಎಲ್ಲ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿದ್ರೆ ಮೆಂಟಲಿ ಸ್ಟ್ರೆಸ್ ಆಗುತ್ತೆ, ಫಿಸಿಕಲಿನೂ ಸ್ಟ್ರೆಸ್ ಆಗುತ್ತೆ. ಬಟ್ ಇವ್ರು ಅದನ್ನು ಅವಾಯ್ಡ್ ಮಾಡಿ, ಆಯ್ತಾ, ರಾತ್ರಿ 11 ಗಂಟೆ ಒಳಗಡೆ ಎಲ್ಲ ಮಲಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅವರು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ಗೆ ತುಂಬಾನೇ ಇಂಪಾರ್ಟೆಂಟ್. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಸುಮಾರು ಜನ ಸ್ಟ್ರೆಸ್ ತಗೋಬಿಡ್ತಾರೆ. ಆಂಗ್ಸೈಟಿಗಳು, ಏನಂತಾರೆ, ಒಂಥರ ಈ ಭಯ ದುಗುಡಗಳನ್ನೆಲ್ಲ ತಲೆಯಲ್ಲಿ ಹಿಡ್ಕೊಂಡು ಅವ್ರ ಜೀವನ ಪೂರ್ತಿ ಅದರಲ್ಲಿ ಜೀವನ ಕಳೀತಾ ಇರ್ತಾರೆ. ನೋಡಿ ಸರ್, ನೋಡಿ ಮೇಡಮ್, ನೀವೇನಾದ್ರೂ ಆಯ್ತಾ ವೆಯ್ಟ್ ಲಾಸ್ ಮಾಡಬೇಕು, ಫ್ಯಾಟ್ ಲಾಸ್ ಮಾಡಬೇಕು ಸೀರಿಯಸ್ ಆಗಿ ಅಂದ್ಕೊಂಡಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸ್ಟ್ರೆಸ್ಸನ್ನು ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು ನೀವು. ಆ ಸ್ಟ್ರೆಸ್ಸು ಅವಾಯ್ಡ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ಕೆಲವೊಂದು ಮೆಡಿಟೇಷನ್ ಮಾಡಿದಾಗ, ಎಸ್ಪೆಷಲಿ ಡಯಟ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ. ಅವಾಗ ನೀವು ಮೆಡಿಟೇಷನ್ಗಳು ಮಾಡಬೇಕು, ಒಳ್ಳೆ ಧ್ಯಾನದ ಸಾಂಗ್ಗಳು ಕೇಳಬೇಕು, ಯಾವ್ದಾದ್ರು ಪೀಸ್ಫುಲ್ ಜಾಗಕ್ಕೆ, ಏನಂತಾರೆ, ಸುತ್ತಮುತ್ತ ಇರೋ ಜಾಗದಲ್ಲಿ ಹೋಗಿ ಬರಬೇಕು, ವಾಕಿಂಗ್ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಎಸ್ಪೆಷಲಿ ನಿದ್ದೆ ಚೆನ್ನಾಗಿ ಮಾಡಿದಾಗ ನಿಮ್ಮ ಸ್ಟ್ರೆಸ್ ಲೆವೆಲ್ಲು ಕಡಿಮೆ ಆಗ್ತವೆ. ಕೆಲವರಿಗೆ ಏನಂತಾರೆ, ತೀರಾ ಸ್ಟ್ರೆಸ್ಫುಲ್ ಆಗಿತ್ತು ಅಂತ ಹೇಳಿದ್ರೆ ಕೆಲವರು ಅಶ್ವಗಂಧ ಟ್ಯಾಬ್ಲೆಟ್ಸ್ಗಳನ್ನ ತಗೊಂತಾರೆ. ನಾನು ಅವರಿಗೆ ಸೂಕ್ತವಾಗಿತ್ತು ಅಂದರೆ ಮಾತ್ರ ಅದನ್ನು ಪ್ರಿಫರ್ ಮಾಡ್ತೀನಿ, ಅಶ್ವಗಂಧ ಏನಂತಾರೆ ಟ್ಯಾಬ್ಲೆಟ್ಸ್ನ. ಅದು ಒಬ್ರಿಗಾಗತ್ತೆ, ಒಬ್ರಿಗಾಗಲ್ಲ, ಆ ರೀತಿ. ಅದೇ ರೀತಿ ಇವರು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ಒಂದು ಕಂಟ್ರೋಲಿಗೆ ತಂದಿಡ್ಕೊಂಡ್ರು. ಮೇಯ್ನ್ ಅವ್ರಿಗೆ ಪ್ರಾಬ್ಲಮ್ ಇದ್ದಿದ್ದು ಏನು ಅಂತ ಹೇಳಿದ್ರೆ ಈ ಕ್ರೇವಿಂಗ್ಸ್ಗಳು. ಸುಮಾರು ಜನಕ್ಕೆ ಫ್ಯಾಟ್ ಲಾಸ್, ವೆಯ್ಟ್ ಲಾಸ್ ಮಾಡೋರಿಗೆ ಪ್ರಾಬ್ಲಮ್ಮೇ ಇರೋದು ಕ್ರೇವಿಂಗ್ಸು. ಬಾಯಿ ತಡಿಯಲ್ಲ, ಅಲ್ಲಿ ಏನೋ ಪಾನಿಪುರಿ ಕಾಣಿಸ್ತು, ಮಸಾಲೆ ಪುರಿ ಕಾಣಿಸ್ತು, ಕೇಕ್ ಕಾಣಿಸ್ತು, ಬ್ರೆಡ್ ಕಾಣಿಸ್ತು, ಅದು ಕಾಣಿಸ್ತು, ಇದು ಕಾಣಿಸ್ತು ಅಂದ್ಬಿಟ್ಟು ಅದೆಲ್ಲ ತಿನ್ನಬೇಕು ಅನಿಸುತ್ತೆ. ಬಟ್ ನೀವು ಆ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ರೆ, ಆಯಿತಾ, ನಿಮ್ಮ ಫ್ಯಾಟ್ ಲಾಸು ದೇವರಾಣೆಗೂ ಅದನ್ನು ಕಡಿಮೆ ಮಾಡೋದಕ್ಕಾಗಲ್ಲ. ಒಂದೊಂದು % ಶುಗರ್ ಆಗಿರ್ಬೋದು, ಎಸ್ಪೆಷಲಿ ಜಂಕ್ ಫುಡ್ಗಳಾಗಿರ್ಬೋದು, ಆಯಿಲಲ್ಲಿ ಡೀಪ್ ಫ್ರೈ ಮಾಡಿರೋದು, ಇವೆಲ್ಲ ನಿಮ್ಗೊಂಥರ ಮಾರಣಾಂತಿಕ ಅಂತ ಹೇಳ್ಬೋದು ನಿಮ್ಮ ವೆಯ್ಟ್ ಲಾಸ್ಗೆ. ಬಿಡು ತಿಂದ್ಬಿಡೋಣ ಏನಾಗ್ಬಿಡುತ್ತೆ ಅಂತ ನೀವು ತಿಂದುಬಿಡ್ತೀರಾ. ಬಟ್ ಮತ್ತೆ ನೀವು ಏನು ಒಂದು 70 kg ಒಂದು 68 kg ಆಗಿರ್ತೀರ. 68 kg ಮತ್ತೆ ನಿಮ್ಮನ್ನು 70 kg ತಂದು ನಿಲ್ಲಿಸ್ಬಿಡತ್ತದು. ಆ ರೀತಿ ನೀವು ಮಾಡ್ಕೋಬೇಕು ಅಂದರೆ ಅವೆಲ್ಲ ತಿನ್ನೋದಕ್ಕೆ ಶುರು ಮಾಡಿ ನೀವು. ಅದಾದಮೇಲೆ ಅವ್ರ ಕ್ರೇವಿಂಗ್ಸ್ನ ಯಾವ ರೀತಿ ಕಂಟ್ರೋಲ್ ಮಾಡೋದಕ್ಕೆ ಹೇಳಿದ್ದೆ ಅಂತ ಹೇಳಿದ್ರೆ, ಈ ರೋಸ್ಟೆಡ್ ಚೆನ್ನಾಗಿ ಬರುತ್ತಲ್ಲ, ಈ ಕಡಲೆಕಾಳನ್ನ ರೋಸ್ಟ್ ಮಾಡಿರೋಂಥ ಕಡಲೆಕಾಳನ್ನ ಒಂದು 30 ಗ್ರಾಮ್ ಅಷ್ಟು ತಿನ್ನಿ ಮೇಡಮ್, ನಿಮ್ಮ ಕ್ರೇವಿಂಗ್ಸು ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಅದನ್ನು ಅವ್ರು ಸ್ಟಾರ್ಟ್ ಮಾಡಿದ್ರು. ಆಯಿತಾ, ಟಕ್ ಅಂತ ಅವ್ರ ಕ್ರೇವಿಂಗ್ಸ್ಗಳು ಕಡಿಮೆ ಆಯಿತು. ಸ್ವಲ್ಪ ನೀರು ಜಾಸ್ತಿ ಕುಡಿಯೋಕ್ಕೆ ಶುರು ಮಾಡಿದ್ರು. ಅದ್ರ ಜೊತೆಗೆ ಈ ಕ್ರೇವಿಂಗ್ಸ್ ಆದಾಗೆಲ್ಲ, ಆಯಿತಾ, ಒಂದು ಅರ್ಧ ಆ್ಯಪಲ್ ತಿನ್ನೋದು, ಒಂದು ಅರ್ಧ ಇದೇನಂತಾರೆ ಚೇಪೆಕಾಯಿ ತಿನ್ನೋದು, ಈ ರೀತಿ ತಿಂದು ಅವ್ರನ್ನ ಕ್ರೇವಿಂಗ್ಸು ಕಂಟ್ರೋಲ್ ಮಾಡಿಕೊಂಡ್ರು.
ಆಮೇಲೆ ಈ ಲೇಸಿನೆಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಆಯ್ತಾ, ಈ ಎಕ್ಸಸೈಸ್ ಮಾಡಬೇಕಲ್ಲ, ಇಲ್ಲಾಂದ್ರೆ ಆರಾಮಾಗಿ ಬೆಡ್ ಮೇಲೆ ಮಲ್ಕೊಬಿಡೋಣ, ಆರಾಮಾಗಿ ಚೇರ್ ಮೇಲೆ ಕೂತ್ಕೊಬಿಡೋಣ ಅಂತೆಲ್ಲ ವೆಯ್ಟ್ ಲಾಸ್ ಮಾಡೋರು, ಫ್ಯಾಟ್ ಲಾಸ್ ಮಾಡೋರು ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಆ ರೀತಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಮ್ಯಾಕ್ಸಿಮಮ್ ಅಂದರೆ ನೀವು ಒಂದು 15-20 ನಿಮಿಷ ಕೂತ್ಕೋಬೇಕು ಹೊರತು, ನೀವು ಅರ್ಧ ಗಂಟೆ 1 ಅವರ್ ಕೂತ್ಕೊಂಡಾಗ ನಿಮ್ಮ ವೆಯ್ಟ್ ಲಾಸ್ಗೂ ತುಂಬಾ ಹೊಡೆತ ಬೀಳುತ್ತದು. ನೀವು ಆ ಥರ ಆದಾಗ, ಸೋಂಬೇರಿತನ ಆದಾಗ ಎದ್ದು ಓಡಾಡಬೇಕು. ಇಫ್ ಇನ್ ಕೇಸ್ ಓಡಾಡೋದು ಬೇಜಾರು ಅನಿಸ್ತು ಅಂದರೆ ಯಾರಿಗಾರು ಫ್ರೆಂಡ್ಸಿಗೆ ಕಾಲ್ ಮಾಡಿ ಮಾತಾಡ್ಕೊಂಡು ಓಡಾಡಿ. ಒಟ್ಟಿನಲ್ಲಿ ನಿಮ್ಮ ಬಾಡಿ ಮೂಮೆಂಟಲ್ಲೂ ಇರಬೇಕು, ಆ್ಯಕ್ಟಿವ್ ಆಗೂ ಇರಬೇಕು, ಅದ್ರ ಜೊತೆಗೆ ಪ್ರಾಪರ್ ಡಯಟ್ ಅನ್ನೋದು ಇರಬೇಕು. ಬನ್ನಿ ಇವಾಗ ಅವ್ರ ರಿಸಲ್ಟ್ಸು ಯಾವ ರೀತಿ ಕಡಿಮೆ ಆಯಿತು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ನಾನಿಲ್ಲಿ. ಅವ್ರ ರಿಸಲ್ಟ್ಸು ಯಾವ ರೀತಿ ಕಡಿಮೆ ಆಯಿತು ಅಂದರೆ, ಮೊದಲನೇ ವಾರದಲ್ಲಿ ವೆಯ್ಟ್ ಬಂದ್ಬಿಟ್ಟು 70 kg ಇತ್ತು. 70 kgಯಿಂದ ಆಯಿತಾ ಅವರು 68.8 kgಗೆ ಬಂದು ನಿಂತ್ಕೊಂಡ್ರು. ಎಷ್ಟು ಹೇಳಿ, 70 kgಯಿಂದ 68.8 kgಗೆ ಬಂದು ನಿಂತ್ಕೊಂಡ್ರು. ಇನ್ನು 3ನೇ ವಾರದಲ್ಲಿ 68.8 kgಯಿಂದ 67 kgಗೆ ಬಂದು ನಿಂತ್ಕೊಂಡ್ರು 3ನೇ ವಾರದಲ್ಲಿ. ಇನ್ನು 1 ಮಂತ್ ಆದಮೇಲೆ 67 kgಯಿಂದ 65 kgಗೆ ಬಂದರು. ಆಯಿತಾ, ನಿಮ್ಗೆ ಸುಮಾರು ಜನಕ್ಕೆ ಅಂತೆಲ್ಲ ಹಾಕ್ಲಿಸ್ಬೇಡಿ, ಇದು ನಿಮ್ಮ ವೆಯ್ಟ್ ಲಾಸ್ಗೂ ಇಂಪ್ರೂವ್ ಆಗುತ್ತೆ ಇದು. ಆಯಿತಾ, ಸುಮಾರು ಜನಕ್ಕೆ ವೆಯ್ಟ್ ಲಾಸು, ಫ್ಯಾಟ್ ಲಾಸ್ ಮಾಡಬೇಕು ಅನ್ನೋರಿಗೆ ಇದೆಲ್ಲ ಲೈವ್ ಎಕ್ಸಾಂಪಲ್ಸ್. ಇದು ನೀವು ತಿಳ್ಕೋಬೇಕು, ನಿಮ್ಮ ಜೀವನದಲ್ಲೂ ಇದು ಇನ್ಕ್ಲೂಡ್ ಮಾಡ್ಕೋಬೇಕು. ಆಮೇಲೆ 7th ವೀಕ್ ಬಂದ್ಬಿಟ್ಟು 7ನೇ ವಾರದಲ್ಲಿ 65 kgಯಿಂದ 63 kgಗೆ ಬಂದರು. ಅವ್ರು ಅಲ್ಲಿಗೆ ಫುಲ್ ಖುಷಿ ಆಗ್ಬಿಟ್ಟಿರು. ಸರ್, ನನ್ನ ವೆಯ್ಟ್ 63 kg ಆಗೋಯ್ತು ಸರ್ ಅಂದ್ಬಿಟ್ಟು. ಅವ್ರು ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇನ್ನೂ 3 kg ಕರಗಿಸ್ಬೇಕು ನೀವು, ದಯವಿಟ್ಟು ಇನ್ನೂ ಕಷ್ಟಪಡಿ ಅಂತ ಹೇಳಿದೆ. ಬಟ್ ಅದರ ಜೊತೆಗೆ ಅವರು ಓಕೆ ಸರ್ ಅಂದ್ಬಿಟ್ಟು ಮತ್ತೆ ಶುರು ಮಾಡಿದ್ರು. ಅವಾಗ 2ನೇ ತಿಂಗಳಲ್ಲಿ ಅವರು ಎಕ್ಸಾಕ್ಟ್ ವೆಯ್ಟ್ ಬಂದ್ಬಿಟ್ಟು 63 kgಯಿಂದ 60 kgಗೆ ಬಂದು ನಿಂತ್ಕೊಂಡ್ರು. ಅವಾಗ ಅವರಷ್ಟು ಖುಷಿ ಪಟ್ಟವ್ರು ಇನ್ನೊಬ್ರು ಇಲ್ಲ. ಸರ್, ನೀವು ಏನಾದರೂ ಕೇಳಿದ ಫೀಸ್ಗಿಂತ ತಗೊಳ್ಳಿ ಸರ್, ಅದು ತಗೊಳ್ಳಿ ಸರ್ ಅಂತೆಲ್ಲ ಹೇಳಿದ್ರು. ಮೇಡಮ್ ನನಗೆ ಎಕ್ಸ್ಟ್ರಾ ಫೀಸು ಬೇಡ, ಮತ್ತೊಂದು ಬೇಡ, ನೀವು ಏನು ಸ್ಟಾರ್ಟಿಂಗ್ ಫೀಸ್ ಪೇ ಮಾಡಿದ್ರು ಅಷ್ಟೇ ಸಾಕು, ನೀವು ಖುಷಿಯಾಗಿದ್ದೀರಲ್ಲ, ನಿಮ್ಮ ವೆಯ್ಟ್ ಕರೆಕ್ಟಲ್ಲ, ನನಗೆ ಅದೇ ದೊಡ್ಡ ಒಂದು ಫೀಸ್ ಕೊಟ್ಟಂಗೆ ಅಂತ ಹೇಳಿ ಅವತ್ತು ಅವರು ಏನಂತಾರೆ ಕಂಪ್ಲೀಟಾಗಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದರು. ಸರ್, ಮುಂದೆ ಏನು ಮಾಡಬೇಕು ಸರ್ ಅಂತ ಕೇಳಿದ್ರು. ಮುಂದೆ ಅವ್ರಿಗೆ ಇಂತಿಂಥ ಟಿಪ್ಸ್ ಕೊಟ್ಟೆ, ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಮೇಡಮ್, ಈ ರೀತಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದರೆ ನಿಮ್ಮ ವೆಯ್ಟು ಬ್ಯಾಲೆನ್ಸಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿ ಅವತ್ತು ಅವ್ರ ಡಯಟ್ ಜರ್ನಿ ಕಂಪ್ಲೀಟ್ ಆಯಿತು. ಅವಾಗ ಇವ್ರು ಸುಮಾರು ಜನ ಯೋಚನೆ ಮಾಡೋದೇನು ಅಂತ ಹೇಳಿದ್ರೆ, ಸರ್ ನನ್ನ ಡಯಟ್ ಕಂಪ್ಲೀಟ್ ಆಯಿತು, ಮತ್ತೇನಾದ್ರು ವೆಯ್ಟ್ ಜಾಸ್ತಿ ಆಗಿಬಿಡ್ತೀನ, ಮತ್ತೆ ಏನಾದ್ರು ವೆಯ್ಟ್ ಇನ್ಕ್ರೀಸ್ ಆಗಿಬಿಡುತ್ತಾ ಅಂತ ಸುಮಾರು ಜನಕ್ಕೆ ತಲೆ ಓಡ್ತಾ ಇರುತ್ತೆ. ಅದೇ ರೀತಿ ಇವ್ರಿಗೂ ತಲೆ ಓಡ್ತು. ಬಟ್ ನಾವು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಬೇಕು. ಯಾವುದೇ ರೀತಿ ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಶುಗರು, ಆಯಿಲು, ಸಾಲ್ಟು, ಆಯಿತಾ, ಇಂಥವನ್ನೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ಕೊಂಡು ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ನಿಮ್ಮ ವೆಯ್ಟನ್ನು ಅಲ್ಲೇ ಇರುತ್ತೆ. ಮ್ಯಾಕ್ಸಿಮಮ್ ಒಂದು ಅರ್ಧ kg 1 kg ಫ್ಲಕ್ಚುಯೇಟ್ ಆಗ್ಬೋದು. ಬಟ್ ಏಕಾಏಕಿ 10 kg 15 kg ಎಲ್ಲ ಇನ್ಕ್ರೀಸ್ ಆಗಲ್ಲ. ಇದೇ ರೀತಿ ನೀವು ನಿಮ್ಮ ಜೀವನದಲ್ಲಿ ಈ ಥರ ಫ್ಯಾಟ್ ಲಾಸು, ವೆಯ್ಟ್ ಲಾಸ್ನ ಆಯಿತಾ ಆರಾಮಾಗಿ ಮಾಡ್ಬೋದು. ನೀವು ಏನಾದರೂ ಫ್ಯಾಟ್ ಲಾಸ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು, ನೀವು ತುಂಬ ಸೀರಿಯಸ್ ಆಗಿದ್ದೀರಾ, ನನ್ನ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ನನಗೆ ಈ ಕೂಡಲೇ ಮೆಸೇಜ್ ಮಾಡ್ಬೋದು. ಆಯಿತಾ, ಪರ್ಸ್ನಲಿ ನಾನೇ ರಿಪ್ಲೈ ಮಾಡ್ತೀನಿ. ನಾನು ನಿಮಗೆ ಫಸ್ಟು ನಿಮ್ಮ ಸೀರಿಯಸ್ನೆಸ್ ತಿಳ್ಕೊಂಡು ನಂತರ ನಿಮಗೆ ಫ್ಯಾಟ್ ಲಾಸ್ ಡಯಟ್ ರೆಡಿ ಮಾಡಿಕೊಡೋದು. ಆಯಿತಾ, ಸುಮ್ಮನೆ ತಲೆ ಕೆಡಿಸ್ಕೊಂಡು ಆಯಿತಾ ಹೊಟ್ಟೆ ಬಿಟ್ಕೊಂಡು ತಿರುಗಿದ್ರೆ ಇಲ್ಲಿ ವೆಯ್ಟ್ ಲಾಸು ಆಗಲ್ಲ, ದಿನಗಳು ಮುಂದೆ ಹೋಗ್ತಾ ಇರುತ್ತೆ, ನೀವು ಫಿಟ್ ಆಗೋ ಕನಸು ಅಲ್ಲೇ ಕೂತ್ಕೊಬಿಡುತ್ತೆ. ದಯವಿಟ್ಟು ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ. ನಾವು ಬೇರೆದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಟೈಮ್ ಇರುತ್ತೆ. ಬಟ್ ನಮ್ಮ ದೇಹಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಏನೋ ಒಂಥರ ದುಗುಡಗಳು ಕಾಡ್ಬಿಡುತ್ತೆ. ಆಯಿತಾ, ಈ ದೇಹ ತಾನೇ ಬಿಡುಗರು ಡಸ್ಟ್ಬಿನ್ ಇದ್ದಂಗೆ, ಆರಾಮಾಗಿ ಡಸ್ಟ್ಬಿನ್ ಥರ ಇದು ಕಸ ಹಾಕೋಣ, ಆಮೇಲೆ ಬೇಕಾದ್ರೆ ಅದನ್ನು ನೋಡ್ಕೊಳ್ಳೋಣ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ನೀವು ಆ ರೀತಿ ಆಯಿತಾ ಆ ಕ್ಯಾಟಗರಿ ಆಗಿದೆ. ದಯವಿಟ್ಟು ಆ ಕ್ಯಾಟಗರಿಯಿಂದ ಈ ಕ್ಯಾಟಗರಿಗೆ ಬನ್ನಿ, ಫಿಟ್ಟಾಗಿ ಆಯಿತಾ. ಪರ್ಸ್ನಲಾಗಿ ಡಯಟ್ ನಾನು ರೆಡಿ ಮಾಡ್ಕೊಡ್ತೀನಿ. ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆಯೋ ಅದನ್ನು ಚೆಕ್ ಮಾಡಿ ನಂತರ ನಿಮಗೆ ನಾನು ಏನಂತಾರೆ ಫ್ಯಾಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು, ಈ ಡಯಟ್ಗಳನ್ನ ರೆಡಿ ಮಾಡಿಕೊಡೋದು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ರಿಂದ ನಿಮ್ಮ ಟೈಮ್ ವೇಸ್ಟು ಹಾಳು. ಆಯಿತಾ, ನೀವು ಯೋಚನೆ ಮಾಡ್ತಿದ್ದೀರಲ್ಲ, ಆ ಯೋಚನೆ ಮಾಡ್ತಿರೋದೆಲ್ಲ ಬರೀ ಸುಳ್ಳು ಅಂತ ಹೇಳ್ಬೋದು. ಅದು ನಿಮ್ಮ ಮೈಂಡಲ್ಲಿ ಏನೇನು ಓಡ್ತಿದೆ ಅವೆಲ್ಲ ಕಂಪ್ಲೀಟ್ ಸುಳ್ಳೋದು. ರಿಯಾಲಿಟಿಗೆ ಬನ್ನಿ, ವೆಯ್ಟ್ ಲಾಸ್ ಮಾಡಿ, ಫ್ಯಾಟ್ ಲಾಸ್ ಮಾಡಿ, ಫಿಟ್ ಆಗಿದ್ರೆ ನಿಮ್ಮ ಲೈಫಲ್ಲೂ ಒಂದು ಎನರ್ಜಿ ಬರುತ್ತೆ. ಆಯಿತಾ, ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ನಿಮ್ಗೇನಾದರೂ ಫ್ಯಾಟ್ ಲಾಸು, ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಏನು ಹೇಳಿದೆ ಹೇಳಿ, ನನ್ನ ನಂಬರ್ಗೆ ನೀವು ಮೆಸೇಜ್ ಮಾಡಿ ಫ್ಯಾಟ್ ಲಾಸ್ ಅಂತ ನಿಮಗೆ ನಾನು ಪರ್ಸ್ನಲ್ ಡಯೆಟ್ಟು ರೆಡಿ ಮಾಡಿಕೊಡ್ತೀನಿ. ಇದೇ ರೀತಿ ನಿಮಗೆ ರಿಯಾಲಿಟಿ ಫ್ಯಾಟ್ ಲಾಸು, ವೆಯ್ಟ್ ಲಾಸ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.